ಇವರೆಲ್ಲ ಕೋಳಿ ಮಟನ ಕುರಿ ಮಟನ ವಿಡಿಯೋ ಮಾಡ್ರಲ್ಲ ಅದೆಲ್ಲ ಎಲ್ಲ ದೇವ್ರೇನ್ರಿ? ವಿಡಿಯೋ ಮಾಡೋಣ, ಅದು ಅಡಿಗೆದೆಲ್ಲ ವಿಡಿಯೋ ಮಾಡಿ. ಅಲ್ರಿ ಅವೆಲ್ಲ ದೇವ್ರೇನ್ರಿ? ನಡ್ರಿ ನಡ್ರಿ. ಅಲ್ವಾ ಪೊಲೀಸ್ನವ್ರು ಬಂದಾರ ಅಂದ್ಮೇಲೆ ಸರ್ ನಿಮ್ಗೆ ನಾವು ಗೌರವ ಕೊಡ್ರಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸಹೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ನಿನ್ನೆ ದಿನ ಹಾವೇರಿ ಜಿಲ್ಲೆಯಲ್ಲಿ 5 ಜನ ಸೇವಕರ ಮೇಲೆ ಕೇಸು ದಾಖಲಾಗಿದೆ. ಇದರ ಕುರಿತಾಗಿ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ಪ್ರತಿಯೊಬ್ಬರು ಕೂಡ ನೋಡಿ, ಮತ್ತು ಕ್ರೈಸ್ತರ ಮೇಲೆ ನಿರಂತರವಾಗಿ ನಡೀತಿರೋ ಈ ದಾಳಿ ವಿರುದ್ಧವಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಮತ್ತು ಪೊಲೀಸ್ ಇಲಾಖೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಸರಿಯಾಗಿ ವಿಚಾರಣೆ ಮಾಡಬೇಕು. ಸುಮ್ಮನೆ FIR ತಗೊಳ್ಳೋಂಥದ್ದಲ್ಲ. ಇವಾಗ ಏನೋ ಒಂದು ವಿಚಾರಣೆ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಾವೇರಿ ಜಿಲ್ಲೆ ಅಲ್ಲಿ ನಡೆದಿರುವ ಒಂದು 5 ಜನ ಸೇವಕರ ಮೇಲೆ, ಪಾಸ್ಟರ್ಗಳ ಮೇಲೆ ನಡೀತಿರುವ ಏನೋ ಒಂದು ಅಮಾಯಕ ಕೃತ್ಯ FIR, ಇದ್ರ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೀನಿ ಈ ವಿಚಾರವಾಗಿ. ಮಾಧ್ಯಮದಲ್ಲಿ ಏನು ಕೊಡ್ತಾ ಇದ್ದಾರೆ, ಆಂಧ್ರ ಮೂಲದಿಂದ ಬಂದಿರೋ ಒಬ್ಬ ಸೇವಕರು ಅಲ್ಲಿ ಮತಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಸವರಾಜ್ ಮತ್ತು ಹನುಮಂತ ರವರ ಮನೆಯಲ್ಲಿ ಬಲವಂತಾದ ಮತಾಂತರ ನಡೀತಾ ಇದೆ. ಮತ್ತು ಆ ಒಂದು ಜಾಗಕ್ಕೆ, ಆ ಒಂದು ಸ್ಥಳಕ್ಕೆ ಬಜರಂಗ ದಳದವರು ದಾಳಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಮಾಧ್ಯಮದಲ್ಲಿ ಬರೋದನ್ನು ನಾನು ನೋಡ್ತಾ ಇದ್ದೀನಿ. ಓಕೆ, ಈ ಒಂದು ಘಟನೆ ಕುರಿತಾಗಿ ಹೇಳೋದಾದರೆ, ನಿನ್ನೆ ದಿನ ನನಗೆ ಕರೆ ಬಂದಿತ್ತು. ಅಲ್ಲಿಂದ ರವಿ ಅಂತ ಹೇಳ್ಬಿಟ್ಟು ಒಬ್ಬರು ಕಾಲ್ ಮಾಡಿದ್ರು. ಅಲ್ಲಿಂದ ಕರೆ ಮಾಡಿ, ಸರ್ ಈ ಥರ ಆಗಿದೆ, ನಮ್ಮ ಮೇಲೆ ಸ್ಟೇಷನಿಗೆ ಕರ್ಕೊಂಬಂದಿದ್ದಾರೆ, 5 ಜನ ಮಹಿಳೆಯರಿದ್ದಾರೆ, 5 ಜನ ನಾವು ಪಾಸ್ಟರ್ಸ್ಗಳು ನಾವಿದ್ದೀವಿ, ಸ್ಟೇಷನ್ನಲ್ಲಿ ನಾವು ಇದ್ದೀವಿ ಹಾವೇರಿಯಲ್ಲಿ ಅಂತ ಹೇಳ್ಬಿಟ್ಟು ನಮಗೆ ತಿಳಿಸಿದ್ರು. ನನಗೆ ಇದ್ರ ಕುರಿತಾಗಿ ನಂತರ ನಾನು ಇಮಿಡಿಯೇಟ್ಲಿ ಅಲ್ಲಿನ ಠಾಣೆಗೂ ಕೂಡ ಕರೆ ಮಾಡಿದ್ದೆ. ಮತ್ತು SP ಅವರಿಗೂ ಕೂಡ ನಾನು ಕರೆ ಮಾಡಿದ್ದೀನಿ ಇದ್ರ ಕುರಿತಾಗಿ. ಮತ್ತು DSP ಅವರಿಗೂ ಕೂಡ ನಾನು ಮಾತಾಡಿದ್ದೀನಿ ಇದ್ರ ಕುರಿತಾಗಿ. ಮತ್ತು ಸಂಬಂಧಪಟ್ಟ ಅಲ್ಲಿ ಪೊಲೀಸ್ ಠಾಣೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳಿದೆ ಅವ್ರ ಹತ್ರನೂ ಕೂಡ ನಾನು ಮಾತಾಡಿದ್ರ ಬಗ್ಗೆ. ಪ್ರತಿಯೊಬ್ಬರು ಕೂಡ ಹೇಳಿದ್ರು ಒಂದೇ, ಸರ್ ಇದನ್ನು ಕರ್ಕೊಂಬಂದು ಎನ್ಕ್ವೈರಿ ನಡೀತಾ ಇದೆ. ಓಕೆ, ನಮಗೆ ಆಲ್ಮೋಸ್ಟ್ 11 o'clock ಕರ್ಕೊಂಬಂದಿರೋಂಥ ಸುದ್ದಿ ಸ್ಟೇಷನಿಗೆ. ನಮಗೆ ಗೊತ್ತಾಗಿರೋದು 3:03 ಕರೆ ಬಂದಿರೋದು. ಅಲ್ಲಿವರೆಗೂ ಮಹಿಳೆಯರು ಮತ್ತು ಇವರೆಲ್ಲರೂ ಕೂಡ ಅಲ್ಲೇ ಇದ್ದರು. ನಂತರ ನಾನು ಕಾಲ್ ಮಾಡಿ ಕೇಳಿದ್ದಕ್ಕೆ ಅಧಿಕಾರಿಗಳು ಹೇಳೋದು ಒಂದೇ ಮಾತು, ಸರ್ ಜಸ್ಟ್ ಎನ್ಕ್ವೈರಿ ನಡೀತಾ ಇದೆ, ಏನಿದೆ ಅದನ್ನು ನೋಡಿಬಿಟ್ಟು ಚೆಕ್ ಮಾಡಿ ಅವ್ರನ್ನ ಕಳಿಸ್ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ನಮಗೆ. ಓಕೆ, ಇದ್ರ ಕುರಿತಾಗಿ ನಾವು ಕೂಡ ಅವರಿಗೆ ಹೇಳೋದು, ಅದೇನು ಎನ್ಕ್ವೈರಿ ನಡೀತಾ ಇದೆ ಮಾಡಿಬಿಟ್ಟು ಮುಗಿಸ್ಕೊಂಡು ನೀವು ಹೋಗಿ, ಯಾವುದೇ ಒಂದು ಸಮಸ್ಯೆ ಆಗೋದಿಲ್ಲ ಅಂತ ಕೂಡ ನಾವು ತಿಳಿಸ್ತೀವಿ. ಆದರೆ ಇದು ಸಂಜೆಯ ವೇಳೆ ನೋಡೋಷ್ಟೊಳಗಡೆ FIR ದಾಖಲಾಗೋ ತನಕ ಬಂತಿದ್ದು. ನಂತರ ಇದ್ರ ಕುರಿತಾಗಿ ನಾವು SP ಅವರಿಗೂ ಕೂಡ, ನಾವು ಯಶೋಧ ಮೇಡಮ್ ಅವ್ರಿಗೆ ಕೂಡ ಕರೆ ಮಾಡಿ ನಾವು ಕೇಳಿದ್ವು. ಮೇಡಮ್ ಏನು ಮೇಡಮ್ ಈ ರೀತಿಯಾಗಿ ನಡೀತಾ ಇದೆ, FIR ನಡೀತಾ ಇದೆ, ನಡೀಲಿ, ಅದು ಏನು ಎನ್ಕ್ವೈರಿ ನಡೆಯುತ್ತೆ, ಅದು ಎನ್ಕ್ವೈರಿ ಮಾಡೋಣ, FIR ಆಗಲಿ ಅಂತ ಕೂಡ ಹೇಳಿದ್ರು. ನಂತರ ಅಲ್ಲಿ ಯಾರು DSP ಅವರಿದ್ದಾರೆ ಅವ್ರಿಗೆ ಕೂಡ ಕಾಲ್ ಮಾಡಿದಾಗ ಅವರು ಕೂಡ, ಸರ್ ಅವ್ರು ಕೇಸ್ ಮಾಡ್ತಾ ಇದ್ದಾರೆ ಸರ್, ಏನು ಮಾಡೋಕ್ಕಾಗಲ್ಲ ಸರ್, ಈ ಕೇಸ್ ಮಾಡಿದಾಗ ನಾವು ಕೇಸ್ ತೊಗೊಳ್ಳೇಬೇಕು ಅಂತ ಕೂಡ ಹೇಳಿದ್ರು. ನಂತರ ನಮ್ಮ ಕಡೆಯವರು, ಈ ಕಡೆಯವರು ಕೂಡ ಯಾರು ನನಗೆ ಕರೆ ಮಾಡಿದರು ಅವರು ಕೂಡ ಕೇಸನ್ನ ಕೌಂಟರ್ ಕೇಸ್ ಕೂಡ ಕೊಟ್ಟಿದ್ದಾರೆ. 2 ಕಡೆ ಕೇಸು ಕೂಡ ಆಗಿದೆ. ಆದರೆ ಇಲ್ಲಿ ಆಗಿರೋ ಘಟನೆ ಪ್ರತಿಯೊಬ್ಬರು ತಿಳ್ಕೊಳ್ಳಿ. ಮನೆಯಲ್ಲಿ ಪ್ರಾರ್ಥನೆ ನಡೀತಿರೋ ಬಲವಂತಾದ ಮತಾಂತರ ಅಂತೇಳಿ ಆರೋಪ ಮಾಡಿದಾರಲ್ಲ, ಯಾರು ಆರೋಪ ಮಾಡಿದವರು? ಆರೋಪ ಮಾಡಿದ ವ್ಯಕ್ತಿ ಯಾರು? ಹಾಗಾದರೆ ನೋಡಿ, ಅಲ್ಲಿ ಇವರ ಸಂಬಂಧಿಕರೇ ಆಗಿರೋಂಥವ್ರು, ಅಕ್ಕಪಕ್ಕದಲ್ಲಿ ಇರೋವಂಥವ್ರು, ಯಾವುದೇ ಒಂದು ಸಮಸ್ಯೆ ಇಲ್ಲದೆ ಅವರಿಗೂ ಇವರಿಗೂ ಯಾವುದೇ ಒಂದು ಕನೆಕ್ಷನ್ ಇಲ್ಲ. ಆದರೆ ಮನೆಯೊಳಗೆ ಪ್ರಾರ್ಥನೆ, ಇವ್ರು ರೆಗ್ಯುಲರ್ ಆಗಿ ಇವ್ರದ್ದು ಏನು ಪ್ರಾರ್ಥನೆ ಇದೆ, ಪ್ರಾರ್ಥನೆ ನಡೀತಾ ಇದೆ. ಇಲ್ಲಿ ಕ್ರೈಸ್ತರ ಮೇಲೆ ಒಂದು ಹುನ್ನಾರ ಮಾಡಿ ಅಕ್ಕಪಕ್ಕದವರ ಮಾತುಗಳನ್ನು ಕೇಳಿ ಕೇಸ್ ಮಾಡುವಂಥದ್ದು ಎಷ್ಟು ಸಮಂಜಸ, ಎಷ್ಟು ಸರಿಯಾಗಿದೆ ಹೇಳಿ ನೋಡೋಣ. ಇವ್ರಿಗೆ ಯಾವುದೇ ರೀತಿ ಒಂದು ತೊಂದರೆ ಕೊಟ್ಟಿಲ್ಲ, ಕಿರುಕುಳ ಕೊಟ್ಟಿಲ್ಲ. ಇವ್ರ ಮನೆಗೆ ಹೋಗ್ಬಿಟ್ಟು ಬನ್ನಿ ಪ್ರೇಯರಿಗೆ ಕೂತ್ಕೊಳ್ಳಿ ಅಂತ ಯಾರೂ ಕೂಡ ಕೇಳಿಲ್ಲ ಇಲ್ಲಿ. ಆದರೂ ಕೂಡ ಕೇಸ್ ಯಾಕೆ ದಾಖಲೆ ಮಾಡ್ತೀರಾ ನೀವು? ಯಾವ ರೀತಿ? ಮತ್ತು ಸ್ಟೇಷನಲ್ಲಿ ಯಾವ ರೀತಿ ಕೇಸ್ ತೊಗೊಳ್ತೀರಾ ಹೇಳಿ ನೋಡೋಣ. ಏನು ದಾಖಲೆ ಇದೆ ಅಂತ ತೊಗೊಳ್ತೀರಾ? ಈ ಮನೆಯಲ್ಲಿ ಮತಾಂತರ ಮಾಡೋಕ್ಕಾಗುತ್ತಾ ಹೇಳಿ ನೋಡೋಣ. ನೀವು ಈ ಕೇಸ್ ಹಾಕ್ತೀರಾ, ಅಲ್ಲಿ ಇದಕ್ಕೆ ಹೋದರೆ, ಕೋರ್ಟಿಗೆ ಹೋದರೆ ಈ ಕೇಸನ್ನ ತೆಗೆದುಬಿಟ್ಟು ಬಿಸಾಕ್ತಾರೆ, ತೊಗೊಳ್ಳೋದೇ ಇಲ್ಲ ಇಂಥ ಕೇಸ್ಗಳನ್ನು. ಯಾಕಂದರೆ ಯಾವುದೇ ಆಧಾರ ಇರೋದಿಲ್ಲ. ನೀವು ಸುಮ್ಮನೆ FIR ಮಾಡೋದು ಇವ್ರ ಮೇಲೆ, 5 ಜನರ ಮೇಲೆ, ಅಮಾಯಕರ ಮೇಲೆ FIR ಮಾಡ್ತೀರಾ. ಮತ್ತು ಮುಖ್ಯವಾಗಿ ನಾನು ಹೇಳೋವಂಥದ್ದು, ಆ ಒಂದು ಸ್ಥಳಕ್ಕೆ, ಮನೆಯಲ್ಲಿ ಯಾರ ಮನೆಯಲ್ಲಿ, ಬಸವರಾಜ್ ಮತ್ತು ಹನುಮಂತರವರ ಮನೆಯಲ್ಲಿ ಏನೊಂದು ಪ್ರಾರ್ಥನೆ ನಡೀತಾ ಇರುವಾಗ ನೀವು ಬಜರಂಗ ದಳದವರು ಹೋಗ್ಬಿಟ್ಟು ದಾಳಿ ಮಾಡ್ತಾರೆ ಅಂತೇಳಿ ಮಾಧ್ಯಮದಲ್ಲಿ ಬಂದಿತ್ತು ಸುದ್ದಿ. ಆದರೆ ನಾನು ಕೇಳೋದು, ಬಜರಂಗ ದಳದವರಿಗೆ ಇವ್ರ ಮನೆಯಲ್ಲಿ ಹೋಗೋದಕ್ಕೆ ಹಕ್ಕು ಯಾರು ಕೊಟ್ಟಿದ್ದು? ಆ ಕಾನೂನು ಮೀರಿಬಿಟ್ಟು ಯಾರು ಹೋಗೋಕೆ ಹೇಳಿದ್ದು ಹೇಳಿ ನೋಡೋಣ. ಯಾರು ಹೋಗೋಕೆ ಹೇಳಿದ್ದು? ಹಾಗಾದರೆ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆ ನಡಿಬೇಕು ಈ ಕೇಸು.
ಮತ್ತು SP ಅವರು ದಯವಿಟ್ಟು ಅಲ್ಲಿ ಏನು ನಡೀತಾ ಇದೆ, ಕ್ರೈಸ್ತರ ಮೇಲೆ ಉನ್ನಾರ ನಡೀತಿದೆ ಹಾವೇರಿ ಈ ಒಂದು ಭಾಗದಲ್ಲಿ, ದಯವಿಟ್ಟು ಕ್ರೈಸ್ತರಿಗೆ ಒಂದು ನ್ಯಾಯ ಕೊಡಿ. ಮತ್ತು 5 ಜನರ ಮೇಲೆ ಏನು ಕೇಸ್ ಆಗಿದೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ. ಮತ್ತು ಇವರ ಮನೆಯಲ್ಲಿ ಹೋಗಿ ದೌರ್ಜನ್ಯ ಮಾಡಿದ್ದಾರೆ ಅವ್ರ ಮನೆಯಲ್ಲಿ, ಮತ್ತು ಪ್ರಾಣ ಬೆದರಿಕೆ ಹಾಕಿದ್ದಾರೆ ಈ ಜನಗಳಿಗೆ. ರೀ, ಸಂವಿಧಾನದಲ್ಲಿ ಹಕ್ಕಿದೆ ರೀ, ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ಧರ್ಮವನ್ನು ಪ್ರಚಾರ ಮಾಡ್ಬೋದು, ಪ್ರಾರ್ಥನೆ ಮಾಡ್ಬೋದು. ನಮಗೆ ನಮ್ಮ ಒಂದು ಹಕ್ಕುಗಳು ಏನಿದೆ ಅದನ್ನು ನಾವು ಮಾಡ್ಕೊಬೋದು. ನಾವು ಅದನ್ನು ಮನೆಯಲ್ಲಿ ಪ್ರಾರ್ಥನೆ ಮಾಡಬೇಡಿ ಅನ್ನೋರು ಯಾರು ಇವರು? ಇಲ್ಲಿ ಯಾರು ಮತಾಂತರ ಆದವರು? ಮತಾಂತರ ಆಗೋದು ಕೋರ್ಟ್ ಕಾನೂನು ಅಡಿಯಲ್ಲಿ ಮತಾಂತರ ಆಗುತ್ತೆ. ಮನೆಯಲ್ಲಿ ಹೇಗೆ ಮತಾಂತರ ಆಗುತ್ತೆ? ಹಾಗಾದ್ರೆ ಮನೆಯಲ್ಲಿ ಮತಾಂತರ ನಡೀತಿದೆ ಅಂತೇಳಿ ಫಸ್ಟ್ ಕೊಟ್ಟಿದ್ದಾರಲ್ಲ, ಅವ್ರು ಅಂಥವ್ರ ಮೇಲೆ ಕೇಸ್ ದಾಖಲು ಮಾಡಿ ಹೇಗೆ ನಡೆಯುತ್ತೆ ಅಂತ ಕೇಳಿ. ಅವ್ರೇನೋ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡಿದ್ದಾರಾ? ಏನಾದರೂ ಮತಾಂತರ ಆಗಿದ್ದಕ್ಕೇನೋ ಸರ್ಟಿಫಿಕೇಟ್ ಇದೆಯಾ ಅವ್ರ ಹತ್ರ? ಇಷ್ಟ ಬಂದು ಯಾರು ಅಲ್ಲಿ ಪ್ರಾರ್ಥನೆಗೆ ಬರ್ತಾ ಇದ್ದಾರೆ, ಅವ್ರು ಬರ್ತಾ ಇದ್ದಾರೆ. ಯಾರು ಹೊರಗಡೆ ಅವರು ಎಕ್ಸ್ಟ್ರಾ ಜನ ಯಾರೂ ಬಂದಿಲ್ಲ ಅಲ್ಲಿ. ಅವ್ರ ಕಡೆಯವರೇ ಎಲ್ಲರೂ ಬಂದು ಅಲ್ಲಿ ಪ್ರಾರ್ಥನೆ ಮಾಡ್ತಿರೋವಂಥದ್ದು. ಅಲ್ಲಿ ಬಂದಿರೋರು, ಅದ್ರ ಒಳಗಡೆ ಬಂದಿರೋರು ಯಾರಾದರೂ ಸ್ಟೇಷನಿಗೆ ಬಂದು ಕೇಸ್ ಕೊಟ್ಟಿದ್ದಾರಾ? ಹೇಳಿ ನೋಡೋಣ. ಯಾರೋ ಒಬ್ಬ ಹೊರಗಡೆ ಇದ್ದ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ, ಅವ್ನು ಯಾರು, ಇದಕ್ಕೇನು ಸಂಬಂಧ, ಅದನ್ನು ಪರಿಶೀಲಿಸಬೇಕು. ಮತ್ತು 5 ಜನರ ಮೇಲೆ ಏನು ಬಲವಂತಾಗಿ ಒಂದು FIR ಆಗಿದೆಯಲ್ಲ, ಅದು ದಯವಿಟ್ಟು ಅದನ್ನು ಚೆಕ್ ಮಾಡಿ ಮತ್ತೆ ಶಾಂತಿ ಸಂಧಾನ ಮಾಡಿ. ಆ ಕಡೆಗೂ ಅವ್ರದ್ದು ಸಮಸ್ಯೆ ಆಗಬಾರ್ದು, ಇವ್ರದ್ದು ಸಮಸ್ಯೆ ಆಗಬಾರ್ದು, 2 ಕಡೆಗೂ ಪರಿಶೀಲಿಸಿ ಶಾಂತಿ ಸಂಧಾನದ ಒಂದು ಮೀಟಿಂಗ್ ಮಾಡಿ ಅವರಿಗೆ ಪೊಲೀಸ್ ಸ್ಟೇಷನಲ್ಲಿ ಸರಿಯಾದ ತಿಳುವಳಿಕೆ ಹೇಳಿ, ಮತ್ತೆ ಈ ಕ್ರೈಸ್ತರ ಮೇಲೆ ಇಂಥ ಉನ್ನಾರ ಮಾಡೋದು ಬೇಡ ಅಂತ ದಯವಿಟ್ಟು ತಿಳಿಸಿ. ಮತ್ತು ಯಾರು ಇಲ್ಲಿ ಬಜರಂಗ ದಳದವರು ಈ ಥರ ಕೃತ್ಯ ಮಾಡಿದ್ದಾರೆ, ದಯವಿಟ್ಟು ಅವರಿಗೆ ಸರಿಯಾದ ಕಾನೂನಿನ ಒಂದು ಪಾಠವನ್ನು ತಿಳಿಸಿ. ಯಾಕೆ ಇಂಥ ಕಾರ್ಯಗಳನ್ನು ಮಾಡೋದು? ಕ್ರೈಸ್ತರು ಏನು ಮಾಡಿದ್ದಾರೆ? ಇವರಿಗೆ ಏನು ತೊಂದರೆ ಕೊಟ್ಟಿದ್ದಾರೆ? ಯಾಕೆ ಇಂಥ ಕಾರ್ಯಗಳನ್ನು ಮಾಡೋದು? ಇವರಿಂದ ಯಾರಿದ್ದಾರೆ? ಇದನ್ನು ದಯವಿಟ್ಟು ಪರಿಶೀಲಿಸಿ. ಮತ್ತು ಅಲ್ಲಿ ನಡೆದಿರೋ ಘಟನೆ ಕೂಡ ವಿಡಿಯೋ ನಾನು ತೋರಿಸ್ತಾ ಇದ್ದೀನಿ. ಮತ್ತು ಇದರ ಕುರಿತಾಗಿ ಅಲ್ಲಿ ಯಾರೆಲ್ಲ ಇದ್ದರು ಅವರೆಲ್ಲ ಮಾತಾಡಿದ್ದಾರೆ. ಇದ್ರ ಕುರಿತಾಗಿ ಏನು ನಡೆದಿರೋ ಘಟನೆ ಕುರಿತಾಗಿ ಮಾತನಾಡಿದ್ದಾರೆ. ಅದನ್ನು ಕೂಡ ನೀವು ನೋಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋನ ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು. ವಿಷಯ ಏನಂತಂದರೆ, ನಿನ್ನೆ ಒಂದು ಗಲಾಟೆ ನಡೆದಿದೆ ಮನೆಯಲ್ಲಿ. ನಾವು ಎಲ್ಲರೂ ಸೇರಿ ನಮಗೆ ಚರ್ಚ್ ಇಲ್ಲದ ಕಾರಣ ಪ್ರಾರ್ಥನೆಯನ್ನು ಮನೆಯಲ್ಲೇ ಮಾಡಿಕೊಳ್ತಾ ಇದ್ದೀವಿ. ಸೊ ಮನೆಯಲ್ಲೇ ಪ್ರಾರ್ಥನೆ ಮಾಡಿಕೊಳ್ತಿರುವಾಗ ಕೆಲವರು ಮತಛಾಂದಸವಾದಿಗಳು ಮನೆಗೆ ನುಗ್ಗಿ ಏಕಾಏಕಾಗಿ ನೀವು ಮತಾಂತರ ಮಾಡ್ತಾ ಇದ್ದಾರೆ ಎಂಬುದಾಗಿ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡುತ್ತಾ ಮತ್ತು ಪೊಲೀಸ್ ಕಂಪ್ಲೇಂಟು ಕೂಡ ಅವ್ರು ಮಾಡಿದರು. ಸೊ ಪೊಲೀಸರು ಕೂಡ ಬಂದು ನಮ್ಮನ್ನು ವಿಚಾರಣೆ ಮಾಡ್ತೀವಿ, ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ ಎಂಬುದಾಗಿ ನಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋದರು. ಸೊ ಅಲ್ಲಿ 8 ಗಂಟೆವರೆಗೂ ನಮ್ಮನ್ನು ಅಲ್ಲೇ ಇಟ್ಕೊಂಡ್ರು. ಸೊ ನಾವು ಯಾವುದೇ ರೀತಿಯಾಗಿ ಇನ್ನೊಬ್ಬರಿಗೆ ಮತಾಂತರ ಮಾಡೋದಕ್ಕಾಗಲಿ ನಾವು ಹೋಗಿಲ್ಲ. ನಿನ್ನೆ ಭಾನುವಾರ ಇರೋದರಿಂದ ಮನೆಯಲ್ಲೇ ನಾವು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಯಾಕೆಂದರೆ ನಮಗೆ ಚರ್ಚ್ ಕೂಡ ಇಲ್ಲ. ಸೊ ನಮಗೆ ಚರ್ಚ್ ಕಟ್ಕೊಳ್ಳೋಕ್ಕೆ ಕೂಡ ಸ್ಥಳ ಇಲ್ಲ. ಆದ್ದರಿಂದ ಮನೆಯಲ್ಲೇ ನಾವು ಪ್ರತಿ ಭಾನುವಾರ ಆರಾಧನೆ ಕಾರ್ಯಕ್ರಮವನ್ನು ಮನೆಯಲ್ಲೇ ಮಾಡ್ಕೊಳ್ತೇವೆ. ಹಾಗೆಯೇ ಮತಛಾಂದಸವಾದಿಗಳು ನಮ್ಮ ಮೇಲೆ ಭಯಂಕರವಾಗಿ ನಮ್ಮ ಮೇಲೆ ದ್ವೇಷವನ್ನು ತೋರಿಸುತ್ತಾ ಸೊ ನಮಗೆ ಏನಾದರೂ ಮಾಡಿ ನಮಗೆ ಹಿಂಸೆ ಕೊಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಆದರೂ ನಮಗೆ ಕರ್ನಾಟಕ ಕ್ರೈಸ್ತ ಸಂಘಟನೆ ರಾಜ್ಯ ಅಧ್ಯಕ್ಷರು ಕೂಡ ಸ್ಟ್ಯಾನು ಪಿಂಟೋ ಅವರು ಕೂಡ ನಮಗೆ ಬಹಳವಾಗಿ ನಿನ್ನೆ ಕರೆಗಳ ಮುಖಾಂತರವಾಗಿ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೀವಿ. ಇದೇ ರೀತಿಯಾಗಿ ಅನೇಕ ವಿಷಯಗಳು ನಮ್ಮ ಕ್ರೈಸ್ತರ ಮೇಲೆ ನಡೀತಾ ಇರುವಂಥ ದಬ್ಬಾಳಿಕೆಯನ್ನು ತಡೆಗಟ್ಟುವುದಕ್ಕೆ ಕ್ರೈಸ್ತರು ಎಲ್ಲರೂ ಒಂದಾಗಿ ಸೊ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ನಮ್ಮ ಒಂದು ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ನಾವು ಇಚ್ಛಿಸ್ತೇವೆ. ಹಾಗೆ ನನ್ನ ಹೆಸರು ಜಿ ಬಸವರಾಜ್ ಅಂತ. ಸೊ ಕ್ರಿಸ್ತನ ರಾಜ್ಯ ಸುವಾರ್ತೆ ಸಂಸ್ಥೆ ಅಧ್ಯಕ್ಷನಾಗಿದ್ದೀನಿ. ಸೊ ನಮ್ಮದು ಒಂದು ಸಂಸ್ಥೆನ ಮಾಡ್ಕೊಂಡಿದ್ದೀವಿ ಸರ್ಕಾರದ ವತಿಯಿಂದ. ಸೊ ಅದರಿಂದ ನಾವು ಮನೆಯಲ್ಲೇ ನಡೆಸ್ತೀವಿ. ಸೊ ಮಿಕ್ಕಿದ ವಿಷಯ ಎಲ್ಲ ನಮ್ಮ ಪಾಸ್ಟರ್ ಮಾತಾಡ್ತಾರೆ. ಹಾಯ್, ನಮಸ್ಕಾರ ಕರ್ನಾಟಕ. ಎಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನನ್ನ ವಂದನೆಗಳನ್ನು ಹೇಳ್ತಿದ್ದೇನೆ ಪ್ರೇರೆ. ಇವತ್ತಿನ ಕಾಲದಲ್ಲಿ ಕ್ರೈಸ್ತವರಿಗೆ ತುಂಬ ಹಿಂಸೆ ಆಗ್ತಿದೆ. ಅದು ಬೇರೆ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ಗಳಿಗೆ ತುಂಬಾ ಮತ್ತು ಕೆಲವೊಂದು ಮೀಟಿಂಗ್ಗಳಲ್ಲಿ ಹಿಂಸೆಗಳಾಗಲಿ ಮೀಟಿಂಗ್ಗಳನ್ನು ನಿಲ್ಲಿಸೋದಾಗಲಿ ನಡೀತಿದೆ. ಪ್ರೇರೆ ನಿನ್ನೆ ನಡೆದಿರುವಂಥ ಘಟನೆ ಏನಪ್ಪ ಅಂತಂದರೆ, ಮೀಟಿಂಗು ರನ್ನಿಂಗಲ್ಲಿದ್ದಾಗ ಮತಛಾಂದಸ್ಥವಾದರು ಬಜರಂಗದಳಗಳು ಇವರು ಬಂದು ಮೀಟಿಂಗನ್ನು ಸ್ಟಾಪ್ ಮಾಡಿ ಕಾರಣ ಇಲ್ಲದೆ ಹೊಟ್ಟೆ ಕಿಚ್ಚಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಸುಳ್ಳು ಸಾಕ್ಷ್ಯಗಳನ್ನು ಹೇಳಿ ಕಂಪ್ಲೇಂಟ್ ಮಾಡಿದ್ದಾರೆ. ನಿಜಕ್ಕೆ ಒಂದು ಒಳ್ಳೆಯ ಸೇವೆಗಳನ್ನು ಮಾಡ್ತಿರುವಂಥ ಸಮಯದಲ್ಲಿ ಒಂದು ಸುಳ್ಳು ಸಾಕ್ಷಿಗಳನ್ನು ಹೇಳಿ
ಅವರನ್ನು, ಅವರ ಒಂದು ಕುಟುಂಬಗಳನ್ನು, ಸೇವೆ ಮಾಡ್ತಿರುವಂಥ ಪಾಸ್ಟರ್ವರನ್ನು, ಸುಮಾರು ಒಂದು 6 ಜನ ಗಂಡು ಮಕ್ಕಳನ್ನು ಪೊಲೀಸ್ ಸ್ಟೇಷನಲ್ಲಿ ಇಟ್ಟಿದ್ದಾರೆ ಪ್ರೇರೆ. ಏನಕ್ಕೆಯಪ್ಪ ಅಂದರೆ ಮನೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರೋದಕ್ಕೆ ಕಾರಣ ಆಗಿರೋದ್ರಿಂದ. ಅದರಲ್ಲಿ ಮನೆಯಲ್ಲಿ ಏನಕ್ಕಪ್ಪ ಪ್ರೇಯರು ಇವರು ಮಡಗ್ತಿದ್ದಾರೆ, ನಮ್ಮ ಮನೆಗೆ ಬಂದು ನಮ್ಮನ್ನು ಮತಮಾರ್ಪಿಡಿ ಮಾಡ್ತಿದ್ದಾರೆ ಅಂತ ಸುಳ್ಳು ಸಾಕ್ಷ್ಯಗಳನ್ನು ಹೇಳಿ ಪೊಲೀಸವರಿಂದ ಕಂಪ್ಲೇಂಟ್ ಮಾಡಿ FIR ಫಿಲಪ್ ಮಾಡೋಣ ಅಂತ ಅವರಿಂದ ಬಲವಂತ ಮಾಡಿದ್ದಾರೆ. ಆದರೆ ಕರ್ನಾಟಕ ರಾಜ್ಯದ ಕ್ರಿಶ್ಚಿಯನ್ ಅಧ್ಯಕ್ಷರು, ಅವ್ರ ಹೆಸರೇನು, ಸ್ಯಾನಿ ಪಿಂಟೋ ಅವರಿಂದ ಒಂದು ಒಳ್ಳೆ ಕೆಲಸ ಆಗಿದೆ. ಏನಪ್ಪ ಅಂದರೆ SI ಅವ್ರ ಹತ್ರ ಆಗಲಿ, DSP ಆಗಲಿ, ಇವರಿಂದ ಒಂದು ಒಳ್ಳೆ ವಿಚಾರಣೆ ಮಾಡಿ ನಮ್ಮದು ತಪ್ಪಿದೆಯಾ ಇಲ್ವಾ ಎಂಬ ಒಂದು ಆಲೋಚನೆಗಳನ್ನು ವಿಚಾರಿಸಿಕೊಂಡು ಅವರ ಒಂದು ಅಭಿಪ್ರಾಯಗಳನ್ನು ತಿಳ್ಕೊಂಡು ನಮಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ ಸ್ಟೇಷನ್ನಿಂದ ಸಾಯಂಕಾಲ ಒಂದು 7-7:30 ಅಷ್ಟರಲ್ಲಿ ನಮ್ಮನ್ನೆಲ್ಲ ಹೊರಗೆ ಕರ್ಕೊಂಬಂದಿದ್ದಾರೆ. ಅವ್ರಿಗೆ ಮೊದಲನೇದಾಗಿ ನನ್ನ ಒಂದು ಕೃತಜ್ಞತೆಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಪ್ರೇರೆ ಇನ್ನೊಂದು ಗಮನಿಸಬೇಕು, ಚರ್ಚ್ ಇಲ್ಲದೆ ಕಾರಣಕ್ಕೆ ಮನೆಯಲ್ಲಾದರೂ ಪ್ರಾರ್ಥನೆ ಮಾಡ್ಕೋಬೋದು, ಅಥವಾ ಪೊಲೀಸ್ ಪರ್ಮಿಷನ್ ತಗೊಂಡು ರೋಡಲ್ಲಾದರೂ, ಗ್ರೌಂಡಲ್ಲಾದರೂ, ಚರ್ಚಲ್ಲಾದರೂ ಸೇವೆ ಮಾಡ್ಬೋದು. ವಾಕ್ ಸ್ವಾತಂತ್ರ್ಯ ಇರೋದರಿಂದ ಈ ಸ್ವಾತಂತ್ರ್ಯ ಎಲ್ಲರಿಗೆ ಅವರ ಮತವನ್ನು, ಅವರ ನಂಬಿಕೆಗಳನ್ನು, ಅವರ ವಿಶ್ವಾಸವನ್ನು ತಿಳಿಸುವಂಥ ಸ್ವೇಚ್ಛ ಎಲ್ಲ ಮನುಷ್ಯರಿಗಿದೆ. ಈ ರಾಜ್ಯಾಂಗ ನಮಗೆ ಅವಕಾಶಗಳನ್ನು ಮಾಡಿಕೊಟ್ಟೈತೆ. ಆದರೆ ಒಂದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು, ಯಾರಿಗೆ ದುಷ್ಟಶಕ್ತಿಗಳಿಗಾಗಲಿ ಮತಚಂದಸ್ತವರಿಗಾದ್ರಿಗಾಗಲಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಳ್ಳು ಸಾಕ್ಷಿಗಳನ್ನು ಹೇಳಿ ಎಲ್ಲರೂ ಪಾಸ್ಟರ್ಗಳನ್ನು, ವಿಶ್ವಾಸಿಗಳನ್ನು ಭಯಪಡಿಸೋದಕ್ಕೆ ಮಾಡ್ತಿರುವಂಥ ಈ ಒಂದು ಕೆಟ್ಟು ಒಂದು ಘಟನೆಗಳನ್ನು ಯಾರೂ ನಂಬಕ್ಕೆ ಹೋಗಬೇಡಿ. ಇನ್ನೊಂದು ಏನಪ್ಪ ಅಂತಂದರೆ TV ಚಾನಲ್ಗಳಲ್ಲಿ ನಿನ್ನೆ ನಡೆದಿರುವಂಥ ಪ್ರೇಯರು ನಿಲ್ಲಿಸಿರುವಂಥ, ಸ್ಟಾಪ್ ಮಾಡಿರುವಂಥ ಆ ಸನ್ನಿವೇಶವನ್ನು ಕೆಲವೊಂದು ವಿಡಿಯೋಗಳ ಮುಖಾಂತರ TV ಚಾನಲಲ್ಲಿ ಹಾಕಿದ್ದಾರೆ. ಅವ್ರ ಮನೆಯಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೀವಿ ಅಂತೆ, ಅವ್ರ ಮನೆಯಲ್ಲಿ ನಾವು ಬಲವಂತದಿಂದ ಅವ್ರನ್ನ ಮತಮಾರ್ಪಿಡಿ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಸುಳ್ಳು ಸಾಕ್ಷಿಗಳನ್ನು ಹೇಳಿದ್ದಾರೆ. ನಿಜ ಹೇಳ್ತಾ ಇದ್ದೀವಿ, ಸುಮಾರು 10 ವರ್ಷದಿಂದ ಇವರೊಟ್ಟಿಗೆ ನಾವು ಜೊತೆಯಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾಯಿದ್ದೀವಿ. ಆದರೆ ಯಾರನ್ನ ಬಲವಂತವಾಗಿ ಇವರು ಮಾಡಿದ್ದೂ ಇಲ್ಲ, ನಾವು ಮಾಡ್ತೀ ಇಲ್ಲ. ಯಾಕಂದರೆ ಅವರಿಗೆ ಪ್ರೇರೇಪಣೆ ಆದರೆ ಅವ್ರಿಗೆ ಬಂದು ಸುವಾರ್ತೆ ಸಾರುತ್ತಿದೆ ವಿನಃ ಬಲವಂತದಿಂದ ಯಾರನ್ನೂ ಸುವಾರ್ತೆ ಸಾರಿ ಅಂತ ಯೇಸುಸ್ವಾಮಿಯವರು ಹೇಳಿಲ್ಲ. ಯಾಕಂದರೆ ಯೇಸುಸ್ವಾಮಿಯವರಿಂದ, ದೇವರಿಂದ ನಾವು ಕಲಿತಿರೋದೇನಪ್ಪ ಅಂತಂದರೆ, ಯೇಸುಸ್ವಾಮಿಯವರು ಸಮಾಜ ಸೇವೆ ಮಾಡಿದ್ದಾರೆ, ಆತ್ಮೀಯವಾದ ಆತ್ಮರಕ್ಷಣೆಗಾಗಿ ದೇವರ ವಾಕ್ಯಗಳನ್ನು ಹೇಳಿದ್ದಾರೆ. ನಾವು ಇಷ್ಟಪಡೋದು, ನಾವು ಹೇಳೋದು ಏನಪ್ಪ ಅಂತಂದರೆ ಒಂದೇ ಒಂದು, ನಾವು ನಮ್ಮ ಸಭೆಯಿಂದ ಕ್ರಿಸ್ತನ ರಾಜ್ಯ ಸುವಾರ್ತೆ ಈ ಸಂಸ್ಥೆದಿಂದ ನಾವು ಮಾಡ್ತಿರುವುದು ಸುವಾರ್ತೆ ಸಾರೋದು. ಏನಪ್ಪ ಅಂತಂದರೆ ಯೇಸು ಕ್ರಿಸ್ತನ ಬಗ್ಗೆ, ದೇವರನ್ನ ಕುರಿತು ಹೇಳೋದು. ಅಷ್ಟು ಬಿಟ್ಟರೆ ಇನ್ನೊಬ್ಬರ ಬಗ್ಗೆ ನಾವೇನು ಕೆಟ್ಟದಾಗಿ ಮಾಡೋದು ಅಥವಾ ಅವ್ರನ್ನ ಬಲವಂತದಿಂದ ಯೇಸು ಸ್ವಾಮಿ ನಂಬಿ ಅಂತ ರಿಕ್ವೆಸ್ಟ್ ಮಾಡೋದು, ಇದು ಯಾವುದೂ ನಡಿಲೇ ಇಲ್ಲ. ಇದೆಲ್ಲ ಸುಳ್ಳು. ಇದೆಲ್ಲ ನೀವು ನಮ್ಮ ಕರ್ನಾಟಕದವರು TV ಚಾನಲ್ಗಳಲ್ಲಿ ಒಂದು ಫೇಕ್ ವಿಡಿಯೋಗಳನ್ನು ನೋಡಿರುವಂಥ ಎಲ್ಲರೂ ಅದು ಸುಳ್ಳು, ಇದು ನಿಜ ಅಂತ ನಂಬಬೇಕು ಅಂತ ಈ ವಿಡಿಯೋಗಳನ್ನು ಮಾಡುತ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವಂದನೆಗಳು.